ಸೊ ಸಮಥಿಂಗ್ ರಿಯಲಿ ಕ್ರೇಜಿ ಹ್ಯಾಪೆಂಡ್. ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ ನಂದು ಇನ್ನೊಂದು ಫೋನ್ ಇದ್ದಕ್ಕಿದ್ದಂಗೆ ನನ್ನ ಮಗಳು ಏನು ಮಾಡಿದ್ಲೋ ಗೊತ್ತಿಲ್ಲ, ಹಿಡ್ಕೊಂಡಿದ್ಲು. ಬಟ್ಲಲ್ಲಿ ಕೊಟ್ರೆ ಅದನ್ನ ಕೆಳಗೆ ಸುರಿದ್ಬಿಟ್ಟು ಕೆಳಗಡೆಯಿಂದ ಆಯ್ಕೊಂಡು ತಿನ್ನೋದು. ಚಿಂಚು ಡ್ಯಾಡಿ ಗುಡ್ ಬಾಯ್ ಬ್ಯಾಡ್ ಬಾಯಾ? ಬ್ಯಾಡ್ ಬಾಯ್, ಬ್ಯಾಡ್ ಬಾಯ್ ಡ್ಯಾಡಿ. ಮಕ್ಕಳು ಹಂಗೆ, ಯು ಕ್ಯಾನ್ ರೀಡ್ ದೆಮ್ ಓನ್ಲಿ ಬೈ ಆಕ್ಷನ್. ಸೂಪರ್ ಆಗಿ ಹೇಳ್ತಾರೆ ನೋಡಪ್ಪ, ಡ್ಯಾಡಿ ಫುಲ್ ಇಂಗ್ಲಿಷ್. ಮೇಕಪ್ ಆರ್ಟಿಸ್ಟ್ಗೆ ಮೇಕಪ್ ಮಾಡ್ತಿರೋ ಅಂತ ಏಕೈಕ ಕಲಾವಿದೆ. ನೋಡಿ, ಇದಕ್ಕೆ ಇವಾಗ 39,600. ಮಮ್ಮಿ ಮಾಯಾ, ಹೋಗು ಮಮ್ಮಿ ಮಾಯಾ, ಮಮ್ಮಿ ಮಾಯಾ, ಮಮ್ಮಿ ಮಾಯಾ, ಮಮ್ಮಿ ಇಲ್ಲ, ಮಮ್ಮಿ ಇಲ್ಲ, ಮಮ್ಮಿ ಮಾಯಾ. ಆನೆ ಅಂಬ ಬಂತು, ನಮ್ಮನೆ ಅಂಬ ಬಂತು, ಚಿಂಚಂಬ ಬಂತು, ಬಂತು ಚಿಂಚಂಬ. ಅಯ್ಯೋ ಬೇಡ, ಕಚ್ಚಂದಿಲ್ಲ. 80 ಲಕ್ಷ ಇಟ್ಟವ್ರಂತೆ ಅವರು. ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ ನಂದು ಇನ್ನೊಂದು ಫೋನ್ ಇದ್ದಕ್ಕಿದ್ದಂಗೆ ನನ್ನ ಮಗಳು ಏನು ಮಾಡಿದ್ಲೋ ಗೊತ್ತಿಲ್ಲ, ಹಿಡ್ಕೊಂಡಿದ್ಲು. ಎಷ್ಟು ಗಿಸ್ಬಿಟ್ಟವಳೇನೋ, ಹಿಂಗಾಗ್ತಿದೆ. ಮೈ ಗಾಡ್, ನಾಳೆಯಿಂದ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಎಲ್ಲ ಇದ್ರಲ್ಲೇ. ಅಯ್ಯೋ ಇದು ಫೋನ್ ಹಿಂಗೆ ಬರ್ತಿದೆ, ಫೋನ್ ಬರ್ತಿದೆ, ಕಾಲ್ ಮಾಡಿದ್ರೆ ವೈಬ್ರೇಟ್ ಆಗ್ತಿದೆ, ಬಟ್ ಬರ್ತಿಲ್ಲ. ಇದೇನೋ ಗೂಗಲಲ್ಲಿ ನೋಡಿದ್ದಕ್ಕೆ ಸಾಫ್ಟ್ವೇರ್ ಕ್ರ್ಯಾಶ್ ಆಗಿರಬೇಕು ಅಂತ ಬರ್ತಾ ಇದೆ. ಇವಾಗ ಆ್ಯಪಲ್ ಸ್ಟೋರ್ಗೆ ಓಡೋಗಿ ಬರ್ಬೇಕು. ಟೈಮ್ ನೋಡಿದ್ರೆ 8:45. ಅವಿ ಜಿಮ್ಗೆ ಹೋಗಿದ್ದಾನೆ, ಅವನಿನ್ನೂ 15 ನಿಮಿಷ ಅಂದ. ಏನು ಮಾಡೋದಪ್ಪ, ನಾಳೆಯಿಂದ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಬೇರೆ. ನಂದು ವೆಯ್ಟ್ ಲಾಸ್ ಹೆಂಗೋ ಲ್ಯಾಪ್ಟಾಪಲ್ಲಿ, ಇನ್ನೊಂದು ಫೋನಲ್ಲೆಲ್ಲ ಇದೆ, ಬಟ್ ಮ್ಯಾನಿಫೆಸ್ಟೇಷನ್ದು ಇದು ಒಂದರಲ್ಲೇ ಇರೋದು. ಓ ಮೈ ಗಾಡ್. ಮಕ್ಕಳೇ ಹೆಂಗಲ್ವಾ, ಬಟ್ಲಲ್ಲಿ ಕೊಟ್ಟರೆ ಅದನ್ನು ಕೆಳಗೆ ಸುರಿದ್ಬಿಟ್ಟು ಕೆಳಗಡೆಯಿಂದ ಆಯ್ಕೊಂಡು ತಿನ್ನೋದು. ಏನು ಸ್ಟೈಲ್ ಇದು? ಚಿಂಟಿ ಪುಟ್ಟಿ ಕಡೆಯಲ್ಲೇ ಬಟ್ಲಿಂದೆಲ್ಲ ಹಂಗೆ ಜೋಡಿಸ್ಕೊಂಡು ಅದನ್ನು ಎತ್ಕೊಂಡು ತಿನ್ನೋದು. ಗಬ್ಬಮ್ಮ, ಕ್ಯೂರಿಪಾಯ್ ಅದನ್ನು ಬಟ್ಲಲ್ಲೇ ತಿನ್ನವ ಪುಟ್ಟಣ. ಅಲ್ಲಿ ನೋಡಿ ಆಂಟಿ, ಅಲ್ಲಿ ಹಂಗೆಲ್ಲ ಜೋಡಿಸ್ಬಿಟ್ಟು ಎತ್ಕೊಂಡು ತಿಂತಾ ಇರೋದು. ಒಟ್ನಲ್ಲಿ ತಿನ್ನು ನಡಿ. ಬಾಯ್ ಮಾಡ್ಬಿಡು. ಅಯ್ಯೋ ಗೇಟ್ ಹಾಕಿಲ್ಲ ಅಂತೆ. ಬಾ 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 ಬೇಗ ಬಾ. ಬಿಸಿಲು ಬಂತು, ಬಿಸಿಲು. ಚಿಂಚು ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ನಮ್ಮ ಪುಟ್ಟಕ್ಕ ನೋಡಿ, ಕ್ಯೂಟ್ ಗರ್ಲ್, ಕೂಟಿ ಪಾಯ್. ಇವಾಗ ನಿಮ್ಮ ಚಿಂಚು ಗುಡ್ ಗರ್ಲ್ ಥರ ಸ್ಕೂಲ್ ಹೋಗುತ್ತೆ. ಚಿಂಚು ಸ್ಕೂಲಿಗೆ ಡಬ್ಬಿ ಏನು ಹಾಕಿದ್ದೀನಿ ಹೇಳಿ ಇವತ್ತು? ನೋಡಿಲಿ, ಚಾಕಾಸ್. ಚಾಕಿ ಸುಮ್ನಿರೋ ಮಗಿ. ನೀನು ಹಾಳು ಮಾಡೋದಂದ್ರೆ ಇವನೇ. ಬೆಳಗ್ಗೆ ಎದ್ದಿದ ತಕ್ಷಣ ಏನೇನೋ ಹೇಳ್ಕೊಡ್ತಾನೆ, ಅದೇ ಹಿಡ್ಕೊಳ್ಳುತ್ತೆ ಅಲ್ಲವಾ? ಚಿಂಚು ಡ್ಯಾಡಿ ಗುಡ್ ಬಾಯ್ ಬ್ಯಾಡ್ ಬಾಯಾ? ಬ್ಯಾಡ್ ಬಾಯ್, ಬ್ಯಾಡ್ ಬಾಯ್ ಡ್ಯಾಡಿ. ಮಮ್ಮಿ ಗುಡ್ ಗರ್ಲಾ ಬ್ಯಾಡ್ ಗರ್ಲಾ? ಏ ಗುಡ್ ಗರ್ಲ್ ಮಮ್ಮಿ. ನೋಡಿಲಿ, ತಲೆ ಎತ್ತು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಮಮ್ಮಿ ಗುಡ್ ಗರ್ಲ್. ಗ್ರಂಥ ಗುಡ್ ಗರ್ಲಾ ಬ್ಯಾಡ್ ಗರ್ಲಾ? ಬ್ಯಾಡ್ ಗರ್ಲಾ? ಅಯ್ಯಯ್ಯೋ, ಬ್ಯಾಡ್ ಗರ್ಲ್ ಗ್ರಂಥ. ಮಮ್ಮಿ ಗುಡ್ ಗರ್ಲ್, ನೀನು ಗುಡ್ ಗರ್ಲ್. ಡ್ಯಾಡಿ ಬ್ಯಾಡ್ ಬಾಯ್. ಆಕ್ಷಿ, ಗಾಡ್ ಬ್ಲೆಸ್ ಯು. ಸೊ ನೆನ್ನೆ ತೋರಿಸ್ದೆ ಅಲ್ವಾ ನನ್ನ ಫೋನು ಅದೇನೋ ಆಗಿದೆ ಅಂತ. ಏನು ಆಗ್ತಾ ಇಲ್ಲ, ಹಂಗೆ ಇದೆ ಬಾಬು. ಸೊ ಇವಾಗ ಅಲ್ಲಿ ಹೋಗ್ಬೇಕು. ಅವರು 10 ಗಂಟೆಗೆ ಒಂದು ಕೈ ಕೊಟ್ಟಿದ ತಕ್ಷಣ ಸರಿ ಹೋಗಂಗಿದ್ದಿದ್ರೆ ಅವರು 10 ಗಂಟೆಗೆ ಓಪನ್ ಆಗುತ್ತೆ ಬನ್ನಿ ಅಂದ್ರೆ. ಸೊ ಅಷ್ಟೇ, ಬಟ್ ವೈಬ್ರೇಟ್ ಎಲ್ಲ ಆಗ್ತಾ ಇದೆ ಫೋನು.
ಅವ್ರು ಹೇಳಿದ್ರು ಇಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿರೋದಕ್ಕೆ ಏನಾದರೂ ಫೋನಲ್ಲಿ ಇಶ್ಯೂ ಇದ್ರೆ ಹಂಗಾಗುತ್ತೆ, ಸಾಫ್ಟ್ವೇರ್ ಕ್ರ್ಯಾಶ್ ಆಗುತ್ತೆ. ಸೊ ನೋಡೋಣ, ನಾಳೆ ಬನ್ನಿ, ಏನಾದರೂ ಹಾಗೆ ಫಿಕ್ಸ್ ಮಾಡ್ಬೋದು ಅಂದರೆ ವಿ ಕ್ಯಾನ್ ಡೂ ಇಟ್, ಇಲ್ಲ ಅಂದರೆ ಡಿಸ್ಪ್ಲೇನೇ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಮೇ ಬಿ ಇದು 13 Pro Max ಅಲ್ಲಿ ಎಲ್ಲಾದ್ರಲ್ಲೂ ಇಶ್ಯೂ ಇದೆ ಅನ್ಸುತ್ತೆ, ಯಾಕಂದರೆ ಅವ್ರು ಹೋಗಿದ ತಕ್ಷಣ ನಾನು ಫೋನೇ ನೋಡಿಲ್ಲ. ಅವರು ಪಟ್ಟಂತ 13 Pro Max ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರೆ ಅಂತ ಕೇಳಿದ್ರು. ಮೇ ಬಿ ಎಲ್ಲಾದ್ರಲ್ಲೂ ಹಿಂಗೆ ಇಶ್ಯೂ ಆಗ್ತಿರಬಹುದು, ಅವ್ರಿಗೆ ಆಲ್ರೆಡಿ ಬಂದಿರ್ಬೋದು ಕಂಪ್ಲೇಂಟ್ಸು. ಸೊ ಇವಾಗ ಮೇಡಮ್ನ ಬಿಟ್ಬಿಟ್ಟು ಗೆಟ್ ಇಟ್ ಟೆಸ್ಟೆಡ್. ಸೊ ಇವಾಗ ಅದೇನಾದರೂ ಸರಿ ಹೋಗಿಲ್ಲ ಅಂತ ಅಂದರೆ ಅಥವಾ ಲೇಟ್ ಆಗುತ್ತೆ ಅಂದರೆ ಹೋಗಿ ಸಿಮ್ ಅಂಗಡಿಲೇ ಸಿಮ್ ಎಲ್ಲ ಇದು ಮಾಡಿಸ್ಕೊ ಬರಬೇಕು. ನಮ್ಮ ಮೇಡಮ್ ಯಾಕೋ ಮೊನ್ನೆಯಿಂದ ಅಳೋದು ಶುರು ಮಾಡಿದಾಳೆ. ನೆನ್ನೆ ಕಳ್ಸಿಲ್ಲ, ಫೋಟೋಶೂಟ್ ಇತ್ತಲ್ಲ, ಮೊನ್ನೆನೂ ಹತ್ಲು, ಇವತ್ತು ಹತ್ಲು. ಮಮ್ಮಿ ಮೊನ್ನೆ ಇದು ಲಕ್ಷದ್ವೀಪ್ ಹೋಗ್ಬೇಕು ಅಂತ ಅಳ್ತಾ ಇದ್ರು, ಇವತ್ತು ಮಾಲ್ಡೀವ್ಸ್ ಹೋಗ್ಬೇಕು ಅಂತ ಅವ್ರ ಮ್ಯಾಮ್ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂದ್ರೂ ಬೇಡ ಮಮ್ಮಿ ಅಂತೆ, ಪಾಪ. ಬಟ್ ಅವ್ರು ಹೇಳಿದ್ರು ಹೋಗೊಂದು 5 ನಿಮಿಷ ಆಮೇಲೆ ಸರಿ ಹೋಗ್ತಾಳೆ ಅಂತ. ಬಟ್ ಅದೇ ಇಟ್ಸ್ ಜಸ್ಟ್ ಅ ಫೇಸ್. ಪ್ರಾಬ್ಲಿ ಅವಳಿಗೆ ಬೋರ್ ಆಗೋಗಿರ್ಬೇಕೇನೋ ಇವಾಗ ಸ್ಕೂಲು, ಬಟ್ ಇಟ್ಸ್ ಜಸ್ಟ್ ಅ ಫೇಸ್. 5 ನಿಮಿಷ ಅಷ್ಟೇ. ಬರ್ತಾ ಫುಲ್ ಖುಷಿಯಲ್ಲಿ ಜೋಶಲ್ಲಿ ಬರ್ತಾಳೆ, ಆಟ ಆಡ್ಕೊಂಡು ಮಮ್ಮಿ ಅದು ತಿಂದೆ, ಇದು ಆಟ ಆಡಿದೆ, ಮಣ್ಣಾಟ ಆಡಿದೆ, ಜುಯಿ ಆಟ ಆಡಿದೆ ಅನ್ಕೊಂಡು ಏನೋ ಹೇಳ್ಕೊಂಡ್ ಬರ್ತಾಳೆ. ಮೇ ಬಿ ಅಲ್ಲಿ ಬೇರೆ ಮಕ್ಕಳೆಲ್ಲ ಇವಾಗ ಜಾಸ್ತಿ ಆಗಿದಾರಲ್ಲ, ಸಮ್ಮರ್ ಕ್ಯಾಂಪಲ್ಲಿ ಕಡಿಮೆ ಮಕ್ಕಳಿದ್ರು, ಇವಾಗ ಸ್ವಲ್ಪ ಜಾಸ್ತಿ ಆಗಿದಾರಲ್ಲ. ಸೊ ಒಬ್ರೊಬ್ರು ಮಕ್ಕಳು ಅಳ್ತಾ ಇರ್ತಾರೆ. ಸೊ ಅವ್ರನ್ನ ನೋಡಿ ಇವಳು ಸ್ವಲ್ಪ ಗಾಬರಿ ಮಾಡ್ಕೊಂಡ್ಬಿಟ್ಟು ಅಳೋದು ಶುರು ಮಾಡ್ತಾಳೆ. ಬಟ್ ಅದರ್ವೈಸ್ ಶೀಸ್ ಗುಡ್ ಟು ಗೋ. ಹೈ ಪ್ಲಾನೆಟ್ಗೆ ಹೋಗ್ಬಿಟ್ಟು ಆಮೇಲೆ ಬರೋಣ. ಅದೇ ಅಲ್ಲೇನಾದರೂ ಡಿಸ್ಪ್ಲೇನೇ ಚೇಂಜ್ ಮಾಡ್ಬೇಕಂದ್ರೆ ಪ್ರಾಬಬ್ಲಿ ಇಟ್ ವಿಲ್ ಟೇಕ್ ಟೈಮ್. ಹಂಗಿದ್ರೆ ಮತ್ತೆ ಜಿಯೋ ಸ್ಟೋರ್ಗೆ ಹೋಗಿ, ನಂದಿದ್ದು ಬೇರೆ ಈ ಸಿಮ್ಮು. ಸೊ ಜಿಯೋ ಸ್ಟೋರ್ಗೆ ಹೋಗಿ ಅದನ್ನು ಸಿಮ್ ಕನ್ವರ್ಟ್ ಮಾಡಿಸ್ಕೊಂಡು ಬೇರೆ ಫೋನ್ಗೆ ಹಾಕ್ಕೊಂಡು ಅದರಿಂದ ಮತ್ತೆ ಕಂಟಿನ್ಯೂ ಮಾಡಬೇಕು. ಬಟ್ ವಿ ವಿಲ್ ಫಿಗರ್ ಇಟ್ ಔಟ್. ಇವತ್ತು ಕ್ಲಾಸ್ ಇದೆ, ಏನೋ ಒಂದು ಮಾಡಲೇಬೇಕು, ಮಾಡ್ತೀನಿ, ಆಗತ್ತೆ ಅಷ್ಟೇ. ನಾನು ಯಾವಾಗ ಬೈದೆ? ಏನಿಲ್ಲ, ಬೈದಿಲ್ಲ. ಏನ್ ಗೊತ್ತಾ, ನಂಗೆ ಪೀರಿಯಡ್ಸ್ ಬೇರೆ ಅಲ್ವಾ, ತಲೆ ಬೇರೆ ಕೆಟ್ಟೋಗಿತ್ತು, ಅದಕ್ಕೆ ಆರ್ಡರ್ ಹಾಕೊಂಡು ನಿನ್ನೆ ಪಿಜ್ಜಾ ತಿಂದೆ ಆಯ್ತಾ. ಅವ್ರು ಅದಕ್ಕೆ ನನಗ್ ತೋರಿಸಿಲ್ಲ ಹಂಗೆ ಹೆಂಗೆ ಅಂತ. ನನ್ಗೆ ಯಾಕೆ ತರ್ಸಿಲ್ಲ, ನಂಗೆ ತರ್ಸೋದಲ್ವಾ ಅಂತ ಪುಯ್ಯ ಅಂದ ಆಯ್ತಾ. ಅಂದ್ರೆ ಬೈಲಿಲ್ಲ, ಅವನು ಸಾಬ್ ಮಾಡ್ತಾ ಇದ್ದ. ನನಗೆ ಮೊದ್ಲೇ ಎಲ್ಲೋ ಪಿತ್ತ ನೆತ್ತಿಗೇರಿದ್ದ, ನನ್ ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ಲ, ಎಲ್ಲದಕ್ಕೂ ಪರ್ಮಿಷನ್ ತಗೊಂಡ್ ಮಾಡ್ಬೇಕಾ ಅಂತ ಅಂದೆ ಅಷ್ಟೇ. ಆಮೇಲೆ ಅವನು ಸೈಲೆಂಟ್ ಆಗ್ಬಿಟ್ಟ, ನಾನು ಸೈಲೆಂಟ್ ಆಗ್ಬಿಟ್ಟೆ. ಆಮೇಲೆ ನಂಗೆ ಗೊತ್ತಾಯ್ತು, ನನ್ ಮಿಸ್ಟೇಕ್ ಇದ್ರೆ ನಾನು ಹೋಗ್ತೀನಿ ಆಯ್ತಾ. ಅದಾದ್ಮೇಲೆ ನಾನೇ ಹೋಗ್ಬಿಟ್ಟು ಪಾಪುನ್ ಮಲಗಿಸಾದ್ಮೇಲೆ ನಾನೇ ಹೋಗ್ಬಿಟ್ಟು ಅವ್ನ ಮೇಲೆ ಬಂದಲ್ಲ ಸಾರಿ ಅಂತ. ನೆಕ್ಸ್ಟ್ ರೈಟ್ ಇಲ್ಲೆಲ್ಲ ಬಾಬು, ಅಲ್ಲಿ ಮೇನ್ ರೋಡು ಅಷ್ಟೇ. ಆಮೇಲೆ ಇವರು ಇನ್ನೊಂದ್ಸತಿ ಇಲ್ಲಿಗೆ ಕನೆಕ್ಷನ್ ಇಲ್ಲ ಅಂದ್ರೆ ಮಾಡ್ತೀನಿ ಅಂತ ಅಷ್ಟೇ. ಅಷ್ಟೇ ನಮ್ ಜಗಳ. ಸೊ ಸಮಥಿಂಗ್ ರಿಯಲಿ ಕ್ರೇಜಿ ಹ್ಯಾಪೆಂಡ್. ನಾನು ಪಾಪು ಮಲ್ಕೊಂಡ್ಲಾ, ಆಂಟಿನೂ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಹೋದರು. ಆ್ಯಂಡ್ ನಂದು ಕೆಲಸ ಮಾಡ್ತಾಯಿದ್ದೆ. ಅಭಿ ಬಂದಾದ್ಮೇಲೆ ಕಾಲ್ ಮಾಡ್ದೆ, ನಿನ್ನ ಮೀಟ್ ಮಾಡೋಕ್ಕೆ ಯಾರೋ ಬಂದಿದ್ದಾರೆ ಬರಬೇಕಂತೆ ಅಂತ. ಇಟ್ಸ್ ಲೈಕ್ ಯಾರು ಅಂತ. ಆಮೇಲೆ ನೋಡಿದ್ರೆ ಯಾವುದೋ ಒಂದು ಪುಟ್ಟ ಹುಡುಗಿ ಯಶವಂತಪುರಿಂದ ಶೀಸ್ ಟ್ರಾವೆಲ್ಡ್ ಆಲ್ ದ ವೇ. ನನ್ನ ವೀಡಿಯೋಸ್ ಎಲ್ಲ ನೋಡಿಕೊಂಡು ಎಲ್ಲಿ ನಮ್ಮ ಮನೆ ಬರ್ಬೋದು ಅಂತ ಹಿಂಟೆಲ್ಲ ನೋಡಿಕೊಂಡು ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಿ ಇಲ್ಲಿ ಹುಡುಕ್ತಾ ಇದ್ರಂತೆ ನಮ್ಮ ಮನೆ ರೋಡಲ್ಲಿ. ಅದೇ ಟೈಮ್ಗೆ ಅಭಿ ಮನೆಗೆ ಬಂದಿದ್ದಾನೆ, ಸಿಕ್ಕಿದ್ದಾರೆ. ಬಂದು ಮಾತಾಡಿಸಿ ಆಮೇಲೆ ಅವ್ರು ನಂಗೆ ಗ್ರಂಥ ಅಂದರೆ ಇಷ್ಟ, ಗ್ರಂಥನ ಮೀಟ್ ಮಾಡಲೇಬೇಕು ಅಂತ ಅವಳು ಮಲಗಿದ್ಲು. ಆಂಟಿನೂ ಮೀಟ್ ಮಾಡಬೇಕಂದ್ರು. ಆಮೇಲೆ ಸಂಹೌ ನಮ್ಮ ಮನೆಗೆ ರಿಲೇಟಿವ್ಸ್ ಎಲ್ಲ ಬಂದರು. ಸೊ ಅಭಿ ಪಾಪುನ ಎತ್ಕೊಂಡು ಬಂದು ಮಾತಾಡಿಸಿ. ಬಟ್ ಶಿ ವಾಸ್ ಅ ಲಿಟಲ್ ಕ್ರ್ಯಾಂಕಿ ಬಿಕಾಸ್ ನಿದ್ದೆ ಆಗಿರಲಿಲ್ಲ ಪಾಪ, ಅವಾಗಷ್ಟೇ ಮಲಗಿತ್ತು. ಹೂವು ನೀನು ಬೆಳಗ್ಗೆ ಕಿತ್ಕೊಂಡಲ್ಲ ಬಂಗಾರ, ಬೇಕಾ ಗಿಡ ಕೇಳು ಹೂವು ಕೊಡು. ಸೊ ಹಂಗಾಯಿತು. ಆಮೇಲೆ ಅವ್ರ ಫ್ರೆಂಡ್ಸ್ಗೆ ವೀಡಿಯೋ ಕಾಲ್ ಬೇರೆ ಮಾಡಿದರು. ಇಟ್ ವಾಸ್ ಒಂಥರ ನನಗೆ ಅವ್ರು ಬಂದಾಗ ಫುಲ್ ಓವರ್ವೆಲ್ಮ್ ಆಗಿಬಿಡುತ್ತೆ. ಏನಕ್ಕಂದ ಅದು ಟಚ್ ಮಾಡಬಾರ್ದು, ಶಾಕ್ ಹೊಡಿಯುತ್ತೆ. ಅದು ಬೇಡ, ಅದು ಟಚ್ ಬೇಡ. ಸೊ ಖುಷಿ ಆಯಿತು. ಇವಾಗ ಇನ್ನೂ ರಿಲೇಟಿವ್ಸ್ ಎಲ್ಲ ಮನೇಲೇ ಇದ್ದಾರೆ. ಇವಳು ಸ್ವಲ್ಪ ಕ್ರ್ಯಾಂಕಿ ಆದ್ಲು ಅಂದ್ಬಿಟ್ಟು ಅವ್ರು ಹೊರಟ್ರಲ್ವ, ಅಲ್ಲಿ ಹತ್ಬಾರ್ದು ಕಂದ ಡಮ್ ಆಗುತ್ತೆ, ಡ್ಯಾಡಿ ಬೈಯುತ್ತೆ, ಇಳಿ ಅಂತ ಮೇಲೆ ಕರ್ಕೊಂಬಂದೆ.
ನೋಡಿ ನಮ್ಮ ಟೆರಸ್. ಡ್ಯಾಡಿ. ಸೊ ಯಾ, ಅದನ್ನೇ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಆಲ್ಸೋ ಐ ಹ್ಯಾಡ್ ಟು ಅಪ್ಡೇಟ್ ರಿಗಾರ್ಡಿಂಗ್ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ಅಲ್ವಾ. ಸೊ ಏನಾಯಿತು, ಇನ್ನೊಂದು ನಂಬರಿಂದ ಎಲ್ಲ ಫುಲ್ ಅಷ್ಟು ನಂಬರ್ ಸೇವ್ ಮಾಡಿ ಮೆಸೇಜ್ ಕಳಿಸಿದ್ವಿ. ಪೇಪರ್ ಹಾಕಿದೆ, ಮೆಸೇಜ್ ಕಳಿಸಿದ್ವಿ. ಅದು ನೋಡಿದ್ರೆ ಒಂದೇ ಸತಿ ಅಷ್ಟು ಬಲ್ಕ್ ಮೆಸೇಜ್ ಹೊಸ ನಂಬರ್ಸಿಗೆ ಕಳಿಸಿದ್ರಿ ಅಂದ್ಬಿಟ್ಟು ನನ್ನ ನಂಬರ್ನೇ ಅಕೌಂಟೇ ಬ್ಲಾಕ್ ಮಾಡಿಟ್ಬಿಟ್ಟಿದ್ದಾರೆ. 24 hours ನಾನು ಇವಾಗ ಯಾರಿಗೂ ಮೆಸೇಜ್ ಮಾಡೋಂಗಿಲ್ಲ, ಹೊಸ ನಂಬರ್ಸ್ಗೆ ಕಾಲ್ ಮಾಡೋಕ್ಕಾಗಲ್ಲ ವಾಟ್ಸಪ್ಪಲ್ಲಿ. ಹಂಗಾಯಿತು. ಲೈಕ್ ಓಕೆ, ಪ್ರಾಬಬ್ಲಿ ಗಾಡ್ ನ್ಯೂ ಅನಿಸುತ್ತೆ. ಚಿಂಟು ಚಾಕುಡಿತಾ ಮುಟ್ಬಾರ್ದು, ಇವರೆಲ್ಲ ಬರ್ತಾರೆ, ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿತ್ತೇನೋ. ಸೊ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ರೇನೋ, ಐ ಡೋಂಟ್ ನೋ. ಬಟ್ ಯಾ, ಬಟ್ ಎನಿವೇಸ್ ಟುಮಾರೋ ಇಸ್ ಥರ್ಸ್ಡೇ ಆ್ಯಂಡ್ ವಿ ಆರ್ ಗೋನಾ ಕಿಕ್ ಸ್ಟಾರ್ಟ್ really well, all pumped up. Yeah, that's the update. And ಫೋನು ಅವ್ರು ಒಂದು 2-3 ದಿನ ಬಿಟ್ಟು ಅದೆಲ್ಲ ಚೆಕ್ ಮಾಡಿಸಿ ಕಾಲ್ ಮಾಡ್ತೀವಿ ಅಂತ ನಂಬರೆಲ್ಲ ಇಸ್ಕೊಂಡಿದ್ದಾರೆ. ಸೊ ಲೆಟ್ಸ್ ಏನಕ್ಕೆ ಭಯ, ಅಮ್ಮ ಎಲ್ಲ ನನ್ನ ಮಗಳು ಇವಾಗ ಹೊಸ್ದಾಗಿ ಕಲ್ತಿದ್ದಾಳೆ. ಚಿಂತೆ ಹೆಂಗೆ ಹೇಳೋದು ನೀವು? ಐ ಲವ್ ಯು ಅಮ್ಮ, ಹುಟ್ಟಿ ಅಮ್ಮ, ನಂದು ಅಮ್ಮ, ಹೆಂಗ ಅನ್ನೋದು ಇನ್ನೊಂದ್ಸತಿ ಹೇಳವ. ಚಾಚಿ ಅಮ್ಮ. ಓಕೆ ಅಮ್ಮ. ಹಾಲು ಬಿಸಿನಾ? ಬಿಸಿ ಉಫ್ ಮಾಡ್ಲಾ? ಬೊಟ್ಟೆನಲ್ಲ ಈ ಜರ್ಗು ಸಿಕ್ಕಿದೆ ಅಮ್ಮಂದು. ಇನ್ನು ಹೆಂಗೆ ಹೇಳೋದು ಅಮ್ಮಂಗೆ? ಆಮೇಲೆ ಬಿಸಿ ಬಿಸಿ ಕುಡ್ಕೊ, ಹಂಗೆ ಸ್ಟ್ರಾಂಗ್ ನೀನು ಕುಡಿಯಲ್ಲ, ಏನಾಗಲ್ಲ. ಫೋನವ ಓನಮ್ಮ, ಏನ್ ಹೋಗು? ಕಾಲ್ ವಾವ್ ಬಂತ ನಿಮ್ಗೆ? ಯಾಕೆ ಕಾಲ್ ವಾವ್ ಬಂತು? ಮಮ್ಮಿ ಬಿಟ್ಟು ಕೊಡ್ತಾ? ಯಾವಾಗ? ಮಂಡೆ ಪೆಟ್ಟು ಕೊಟ್ಟಿದ್ದಕ್ಕೆ ವೆಜ್ಜಷ್ಟೇ ಪೇನ್ ಆಗ್ತಿದೆ ನಿಮಗೆ. ಹುಳಿ ಮರಿ ಮಮ್ಮಿ ಪೆಟ್ಟು ಮಾಡಿಲ್ಲಲ್ಲ. ಮಮ್ಮಿ ಗುಡ್ ಮಮ್ಮಿ. ನಮ್ಮನೆ ಬಂಗಾರಿ, ನಮ್ಮನೆ ಬಂಗಾರಿ, ಅಮ್ಮ ಶಾಮಿ ಬಂಗಾರಿ, ಪಾಪು ಬಂಗಾರಿ, ದೇವ್ರಮ್ಮ ಬಂಗಾರಿ, ನನ್ನಮ್ಮ ಬಂಗಾರಿ, ಚಿನ್ನಿ ಪಾಪ ಬಂಗಾರಿ, ಪುಟ್ಟು ಪಾಪ ಬಂಗಾರಿ, ಬಂಗಾಳಮ್ಮ ಬಂಗಾಳಿ. ಏನಪ್ಪ? ತಾಚಿ ಮಾಡು. ಏನ್ ಮಾಡ್ಬೇಕು? ತಾಚಿ ಮಾಡಿಸ್ಲಾ? ಏನ್ ಮಾಡ್ಲಿ? ಅಮ್ಮ ಬಂಗಾಲಿ ಆಟ ಆಡ್ಲಾ? ಪಚ್. ತುಪ್ಪಕ್ಕೂ ಇಲ್ಲೇ ಇದೆ ನೋಡಿ, ಇಲ್ಲಿ ಮೇಡಮ್ ನೈಟ್ ಇಟ್ಕೊಂಡು ಮಲ್ಕೊಳ್ಳೋದು ಲಿಪ್ಸ್ಟಿಕ್ನ. ಇದೊಂದು, ಇದು ಮಧ್ಯಾಹ್ನದ್ದು. ಎಲ್ಲ ಮೇಡಮ್ ಹಿಂಗೆ ಒಂದೊಂದು ಕೈಯಲ್ಲಿ ಹಿಡ್ಕೊಂಡು ಮಲ್ಬೇಕು. ನನ್ನಮ್ಮನೆ ಬಂಗಾರಿ, ಚಿನ್ನ ಬಂಗಾರಿ. ಇವಾಗ ಪಾಚಬೇಕು, ಲಿಪಿಪ್ಪು ಕೊಟ್ಟಿದ್ದೀನಿ ತಾನೆ, ಕೈಯಲ್ಲಿ ಹಿಡ್ಕೊಂಡು ಪಾಚ ಬಿಡ್ಬೇಕು. ಅಮ್ಮ ಬಂಗಾರಿ, ಮುದ್ದು ಬಂಗಾರಿ, ನನ್ನ ಬಂಗಾರಿ, ಶಾಮಿ ಬಂಗಾರಿ. If I stop singing, she will ask me to sing. ಅಮ್ಮ ಬಂಗಾರಿ, ನನ್ನ ಬಂಗಾರಿ. ಅಮ್ಮ ಹೊಡಿಯುತ್ತೆ, ಇಲ್ಲಿಟ್ಟಿರ್ತೀನಿ, ತಾಚಿ ಮಾಡು ನೀನು. ಅಮ್ಮ ಬಂಗಾರಿ, ನನ್ನ ಬಂಗಾರಿ. ಬೇಡ ನಿಂಗೆ ಅಮ್ಮ ಬಂಗಾರಿ ಬೇಕಾ? ಬೇಡ, ಬೇಕು ಅಂದರೆ ಪಚ್ಚಬೇಕು. ಅಮ್ಮ ಬಂಗಾರಿ, ನನ್ನ ಬಂಗಾರಿ, ಹುಟ್ಟಿ ದೇವ್ರು, ಪಾಪು ದೇವ್ರು. ದಿ ನೆಕ್ಸ್ಟ್ ಡೇ ಅವಳಿಗೆ ಗೊತ್ತಾಗೋಯ್ತು ಇವಾಗ ಹೆಂಗ್ ಹೊಡಿಯೋದಂತ. ಅಮ್ಮ ಬೇಡಮ್ಮ, ಅಮ್ಮ ಬೇಡಮ್ಮ, ಅಮ್ಮ ಬೇಡ.
ಬಲ್ಲೆಲ್ಲ ಹೋಗ್ಲಿ ಬಿಡು ಅಷ್ಟೇ ಖಾಲಿ. ಇನ್ನೊಂದು ಚೂಲು ಇದೆಯಾ? ನೀ ಬೀಳ್ತೀಯ ಅಲ್ಲಿ ಜಿಯಾ ಇದೆ. ನಿನಗೆ ಭಾಷೆ ಕನ್ನಡ ಹೇಳ್ಕೊಟ್ಟೇ ಇಲ್ಲ, ಹೇಳ್ಕೊಳ್ತೇ ನೀನು. ನಾನು ಅದೇ ಅನ್ಕೋತಾ ಇದ್ದೆ ಬಾಬು, ಮುಂಚೆ ಎಲ್ಲ ಮಕ್ಳಿಗೆ ಹೆಂಗೆ ಹೇಳ್ಕೊಡೋದು ಒಂದೊಂದು ವರ್ಡು ಅಂತ. ನಾವೇನು ಹೇಳ್ಕೊಟ್ಟೆ ಇಲ್ಲ, ಎಲ್ಲ ಅದೇ ಕಲ್ತ್ಕೊಬಿಡ್ತು ಅಲ್ವಾ. ನಾವು ಒಂದು ವರ್ಡು ಹೇಳ್ಕೊಟ್ಟಿಲ್ಲ ಬಾಬು ಅವಳಿಗೆ. ಮಕ್ಕಳು ಹಂಗೆ, ಯು ಕ್ಯಾನ್ ಲೀಡ್ ದೆಮ್ ಓನ್ಲಿ ಬೈ ಆಕ್ಷನ್. ಸೂಪರ್ ಆಗಿ ನೋಡಪ್ಪ ಡ್ಯಾಡಿ ಫುಲ್ ಇಂಗ್ಲಿಷ್. ಇಂಗ್ಲಿಷ್ ಇಂಗ್ಲಿಷ್ ವಾಲ ನೋತಾಯ್ತು ಬೈಸಿಕ್ಸ್. ವಿಡಿಯೋಗೆ ಫ್ಲೆಕ್ಸ್ ಮಾಡ್ತಾ ಅಂತ ತೋರಿಸಿ ಇನ್ನೊಂದ್ಸತಿ. ಕತ್ಲಾಗ್ಬಿಟ್ಟಾಯ್ತು ಬಾಬು. ಇವತ್ತು ನಮ್ಮ ಚಿಂಟಮ್ಮಗೆ ಯೂನಿಫಾರ್ಮ್ ಸರಿಗಿದ್ಯಾ ಇಲ್ವಾ ಟ್ರಯಲ್ ಮಾಡೋಣ. ಅವತ್ತು ಯೂನಿಫಾರ್ಮ್ ತೋರಿಸಿದ್ದೆ, ಮತ್ತೆ ಹಾಕೋಣ. ಮುಂಚೆ ನೋಡೋಣ, ನಿಮ್ಗೆ ಬುಕ್ಸ್ ಎಲ್ಲ ಕೊಟ್ಟಿದ್ರು ಚಿಂಟು. ಫಸ್ಟ್ ಇದನ್ನ ನೋಡೋಣ ಇಟ್ಟು. ಏನಮ್ಮ ಯಾವ್ದಿಲ್ಲ? ಯೂನಿಫಾರ್ಮ್ ಇದೆ. ಯೂನಿಫಾರ್ಮ್ ಫಾರ್ಮ್ ಅಂದ್ರೆ ಚಿಂಚು ಎಲ್ರು ಹಾಕೊಂಡ್ ಬರ್ತಿದಾರಲ್ಲ ಸ್ಕೂಲಲ್ಲಿ. ಬಾನಿ ಎಲ್ಲ ಹಾಕೊಳ್ತದಲ್ವ? ಎಲ್ಲಿ ಬಾನಿ ಅಕ್ಕ ಕಾಣಿಸ್ತಾನೆ ಇಲ್ಲ ಚಿಂಟು. ಅವ್ರಿಗೆ 9:30ಗೆ ಸ್ಕೂಲು, ಅದಕ್ಕೆ ಬೇಗ ಪಿಕ್ಕು. ಆಮೇಲೆ 12:30ಗೆ ಅಮ್ಮಿ ಬಾಯಿಲಿ ಡ್ಯಾಡಿಗೆ ತೋರ್ಸೋಣ. ಡ್ಯಾಡಿ ನಿನ್ ಯೂನಿಫಾರ್ಮ್ ಅಲ್ಲೇ ನೋಡಿ ಬಂತೆ. ಡ್ಯಾಡಿ ಅಯ್ಯೋ ನನ್ ಗ್ರಂಥ ಯೂನಿಫಾರ್ಮ್ ಅಲ್ಲೇ ನೋಡಿಲ್ಲ ಅಂತ ಅಂತಿತ್ತು. ಹೇಗ್ ಬಂದ ನಾವು ಸರ್ಪ್ರೈಸ್ ಮಾಡೋಣ. ಏನ್ ಮಾಡೋಣ? ಚಿಂಟೆ ನಾನು ಆಮೇಲೆ ಯೂನಿಫಾರ್ಮ್ ಎಲ್ಲ ಕೊಟ್ಟು ಕಳಿಸ್ಬಿಡ್ತೀನಿ. ಯೂನಿಫಾರ್ಮೇ ಆಗ್ತಾ ಇರೋದು, ತೂತಿ ಫಾರ್ಮ್ ಅಂತ. ಆಯ್ತಾ? ಕರೆಕ್ಟ್ ಆಗಿದೆ. ಇರೋಲ್ಲ ಏನಾಗ್ತದೆ ಚಿಟ್ಟುಗೆ? ಪುಟ್ಟು ಸ್ಕರ್ಟ್ ಹಾಕೋಣಂತೆ. ಪುಟ್ಟು ಸ್ಕರ್ಟು ಹೆಂಗಿರುತ್ತೆ ಹೇಳು? ಪುಟ್ಟಿ ಸ್ಕರ್ಟು. ಈ ಬೇಬಿನೂ ನೋಡಿಲ್ಲ ನೀನ್ ಯೂನಿಫಾರ್ಮು. ಎಲ್ಲರಿಗೂ ಸರ್ಪ್ರೈಸ್ ಮಾಡೋಣ ನಾವು. ಎಲ್ಲರಿಗೂ ತಪ್ಪೈಸ್. ಈಗ ನೋಡಿ ನಿನ್ ಸ್ಕರ್ಟ್ ಎಷ್ಟು ಚೆನ್ನಾಗಿದೆ. ಅಯ್ಯೋ ಎಲ್ಲಿ ಸೆಂಟು ಟೈಪ್ ಮಾಡ್ಲಾ? ಸಾಕು ಕರೆಕ್ಟ್ ಆಗಿದೆ. ಶೂಸ್ ಏನಮ್ಮ ಓಡಾಡಿ ಇವಾಗ. ಶೂಸ್ ಕಂಫರ್ಟ್ ಇದೆ. ಚಿಕ್ಕದ್ ನೋಡ್ರೆ ಲೆಂತ್ ಚೆನ್ನಾಗಿತ್ತು, ಬಟ್ ಹೊಟ್ಟೆ ಟೈಪ್. ಬೇಬಿ ಸ್ಕೂಲ್ ಆಯ್ತಾಳೆ. ಬಿಡ ಆಮೇಲೆ ಹಾಕೊಂಡೆ. ಮೇಕಪ್ ಆರ್ಟಿಸ್ಟ್ಗೆ ಮೇಕಪ್ ಮಾಡ್ತಿರೋ ಅಂತ ಏಕೈಕ ಕಲಾವಿದೆ. ಮಾಡಕ್ ಹೇಳು, ನೀನ್ ಹಚ್ಕೋಬೇಡ. ಮಾಡಕ್ ಹೇಳು ಚಿಕ್ಕಿಗೆ ಅಷ್ಟೇ. ಬಿಂದಿ ಇಡ್ಬಾರ್ದು, ಬಿಂದಿ ಅದ್ರಲ್ಲಿ ಇಡ್ತಾರ. ಸೊಟ್ಟಕ್ಕೆ ಇಟ್ಬಿಟ್ಟಿದ್ಯಾ ಬಿಂದಿ? ಗ್ಯಾಪ್. ನೀವು ಹಚ್ಚಿಸ್ಕೋತಾ ಇರೋದ್ಕೋ. ಒಂದು ಬ್ಯಾಡ್ ನ್ಯೂಸ್ ಆಯಿತು, ಅದ್ರ ಮೇಲೇ ಒಂದು ಗುಡ್ ನ್ಯೂಸು. ಸೊ ಬ್ಯಾಡ್ ನ್ಯೂಸ್ ಏನು ಅಂದರೆ, ನಾನು ಮ್ಯಾನಿಫೆಸ್ಟೇಷನ್ದು ಏನು ಅದು ಎಲ್ಲ ಬ್ಲಾಕ್ ಆಗಿತ್ತು ಅಂತ ಹೇಳಿದೆ. ಎಕ್ಸಾಕ್ಟಾಗೆ 2 o'clock ರಿಲೀಸ್ ಆಯಿತು. 24 hours ಆಯಿತು, 1:58ಗೆ. ಸೊ ಕಮ್ಯುನಿಟಿ ಕ್ರಿಯೇಟ್ ಮಾಡಿ
ಒಂದು 50 ಪೀಪಲ್ ಜಾಯ್ನ್ ಆದರು. ಇನ್ನು ಮಿಕ್ಕಿದ್ದವ್ರಿಗೆ ಅಂದರೆ ಅವ್ರು ಪರ್ಮಿಷನ್ ಕೊಡಲ್ಲ ಅಲ್ವಾ, ಸೊ ಅವ್ರಿಗೆ ಪರ್ಮಿಷನ್ಗೆ ಮೆಸೇಜ್ ಕಳಿಸ್ಬೇಕಾಗಿತ್ತು. ಮೆಸೇಜ್ ಕಳಿಸ್ದೆ ಮತ್ತೆ ಬ್ಲಾಕ್ ಆಗೋಯ್ತು ಬಿಕಾಸ್ ಬಲ್ಕ್ ಮೆಸೇಜ್ ಹೋಯಿತು ಅಂತ. ಐ ವಾಸ್ ಲೈಕ್ ಡ್ಯಾಮ್, ಏನು ಮಾಡೋದು ಇವಾಗ ಅಂತ ಗೊತ್ತಾಗಲಿಲ್ಲ. ಆ್ಯಂಡ್ ನಾನು ಅಭಿಗೆ ಅದನ್ನೇ ಹೇಳ್ತಾಯಿದ್ದೆ, ಏನಾದರೂ ಆಗಲಿ ಇವತ್ತು ನಾನು ಸೆಷನ್ ತೊಗೋತೀನಿ. ಲೆಟ್ ಎನಿಥಿಂಗ್ ಹ್ಯಾಪನ್, ಐ ವಿಲ್ ಟೇಕ್ ದ ಸೆಷನ್ ಟುಡೇ ಅಷ್ಟೇ, ನನಗೆ ಗೊತ್ತಿಲ್ಲ ಅಂತ. ಇವಾಗ ಜಸ್ಟ್ 2 ನಿಮಿಷದ ಮುಂಚೆ ಕಾಲ್ ಬಂತು ಆ್ಯಪಲ್ ಕೇರಿಂದ, ಫೋನ್ ರೆಡಿ ಇದೆ, ಎಲ್ಲ ಬ್ಯಾಕಪ್ ಆಗಿದೆ, ನೀವು ಬಂದು ಕಲೆಕ್ಟ್ ಮಾಡ್ಬೋದು ಅಂತ. ಪಾಪು ಬೇರೆ ಮಲಗಿದ್ಲಿ ಇವಾಗ, ಅವಳು ಇನ್ನು 1 hour ಅಳ್ಳಾಡಲ್ಲ. ನಮ್ಮ ಮನೆಯಿಂದ ಇನ್ನೊಂದು 5-10 ನಿಮಿಷ ಅಷ್ಟೇ, ಪಟ್ಟಂತ 2 ವೀಲರಲ್ಲಿ ಹೋಗಿ ತೊಗೊಂಡು ಓಡಿ ಬಂದು ಅದರಲ್ಲೇ ಮೆಸೇಜಸ್ ಎಲ್ಲ ಕಳಿಸ್ತೀನಿ. ಸೊ ಓಕೆ ಬಾಯ್. ನೋಡಿ ಇದಕ್ಕೆ ಇವಾಗ 39,600 30,000 ಅಂದ್ಕೊಳ್ಳಿ. ಇವಾಗ ಇದನ್ನು ಚೇಂಜ್ ಮಾಡಿಸ್ತೀನಿ ಬಿಕಾಸ್ ತೆಗೆದ್ಬಿಟ್ಟಿದ್ರಲ್ಲ ಹಿಂಗಾಗಿದೆ, ಅದಕ್ಕೆ ಬೇರೆ ಹಾಕ್ಕೊಡಿ ಅಂತ ಹೇಳಿದ್ದೀನಿ. ಮೈ ಫಸ್ಟ್ ಅರ್ನ್ಡ್ ಫೋನ್, ಅದಕ್ಕೆ ಲವ್ ಜಾಸ್ತಿ. ಗಾಟ್ ಬ್ಯಾಕ್ ಮೈ ಫೋನ್. ಹಲೋ, ಆಲ್ರೆಡಿ 4-5 ತಿಂಗಳಾದಮೇಲೆ ಮತ್ತೆ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ತೊಗೊತಾ ಇರೋದು. ಒಂಥರ ಇವತ್ತು ಸಿಕ್ಕಾಪಟ್ಟೆ ಖುಷಿ ಇದೆ. ಎಷ್ಟೊಂದು ದಿನ ಆಗೋಯ್ತು ನಾನು ಹಾಗೆ ತುಂಬ ಜನನ ಮೀಟ್ ಮಾಡಿ ನೋಡಿ ಮಾತಾಡಿಸಿ ಎಲ್ಲ. ಸೊ ಸೂಪರ್ ಎಕ್ಸೈಟೆಡ್ ಫಾರ್ ಟುಡೇಸ್ ಸೆಷನ್. ಇವಾಗ ಟೈಮು 6:26 ಕಾಣಿಸ್ತಾ ಇದೆಯಾ, 6:26, 6:45ಗೆ ನಾನು ರೂಮ್ ಒಳಗೆ ಹೋಗಬೇಕು. ಅಲ್ಲಿ ತನಕ ಮೇಡಮ್ನ ನಾನೇ ಮೇಂಟೈನ್ ಮಾಡಬೇಕು ಬಿಕಾಸ್ ಇವತ್ತು ಅಂಕಲ್ಲು ಧನು ಅಭಿ ಯಾರೂ ಇರಲ್ಲ, ಆಂಟಿ ಒಬ್ಬರೇ ನೋಡ್ಕೋಬೇಕು ಅವಳನ್ನ. ಸೊ ಅದಕ್ಕೆ ಹೋಗೋ ತನಕ ಆದರೂ ನಾನು ಹ್ಯಾಂಡಲ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಕೊಡೋಣ 1 hour ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಯಾರ್ಯಾರೆಲ್ಲ 37th ಬ್ಯಾಚ್ ಅವರು ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಸ್ಪಾರ್ಕಲ್ ಎಮೋಜಿ ಹಾಕ್ತೀನಿ ನೋಡಿ, ಆ ಥರ ಸ್ಪಾರ್ಕಲ್ ಎಮೋಜಿ ಹಾಕಿ. ನಾನು ದೋಸೆ ಅಮ್ಮನ ಅದು ಯಾವುದೋ ವಿಡಿಯೋ ನೋಡ್ಬಿಟ್ಟಿದ್ದೆ, ದೋಸೆ ಅಮ್ಮ ದೋಸೆ, ಇದು ಅಮ್ಮ ಸುಟ್ಟೋ ದೋಸೆ ಅಂತ, ಅದಕ್ಕೆ ದೋಸೆ ಅಮ್ಮ ಅಂತ ಅವಳು ಆಂಟಿ ನನಗೆ. ದೋಸೆ ಅಮ್ಮ, ಇಡ್ಲಿ ಅಮ್ಮ, ಬೇಬಿ ಬರುತ್ತೆ, ಬೇಬಿ ಅಲ್ಲಿ ಮಮ್ಮ ಮಕ್ಬಿಟ್ಟು ಬರ್ತಾರೆ ಕೂಚು. ನಿನ್ನಲ್ಲಿ ಹಿಡ್ಕೊಳಕ್ಕಾಗಲ್ಲ ಬೇಬಿ, ಅವಾಗಿಂದ ಮ್ಯಾನೇಜ್ ಮಾಡೋರೆ ಪಾಪ. ಸೊ ಇವತ್ತು ಇನ್ನೊಂದು ಶೂಟ್ ಇದೆ ನಮ್ಮದು, ಅಲ್ಲಿ ಹೋಗ್ತಾ ಇದ್ದೀವಿ. ಮಗಳನ್ನ ಸ್ಕೂಲಿಗೆ ಬಿಟ್ಟು ದಬನೇ ಓಡೋಗಿ ಬರ್ಬೇಕು. ಅವಳಿಗೆ ಇನ್ನೇನು 1 hour ಬಿಟ್ಟೇ ಬಿಡ್ತಾರೆ. ಇವತ್ತು ಹೆಂಗೋ ಅಭಿ ಇದ್ದಾನೆ, ಅವ್ನಿಗೆ ಹೇಳಿದೆ ಅದಕ್ಕೆ ನಿನ್ನೆ ಪಿಕ್ ಮಾಡಿಬಿಡು ಲೇಟ್ ಆದರೆ ನಮಗೆ ಅಂತ. ಅವಳ್ದು ಇವತ್ತು ಆಧಾರ್ ಕಾರ್ಡ್ ಬೇರೆ ಮಾಡ್ತಾರಂತೆ. ಸೊ ಮೋಸ್ಟ್ಲಿ ಸೈನ್ ಬೇಕಾಗ್ಬೋದು. ಇಬ್ರದ್ದು ಆಧಾರ್ ಕಾರ್ಡ್ ತೊಗೊಂಬರಕ್ಕೆ ಹೇಳಿದ್ದಾರೆ. ಅವ್ನಿಗೆ ಎತ್ಕೊಳಕ್ಕೆ ಹೇಳ್ತೀನಿ, ನಾನು ಲೇಟ್ ಆದರೆ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಡೋಣ. ಜಸ್ಟ್ ರೀಚ್ಡ್. ನೀತು ಇವಾಗ ಅಲ್ಲಿ ಸ್ಟೋರ್ ಅವ್ರ ಹತ್ರ ಮಾತಾಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಬಿಕಾಸ್ ಅವರು ನೆನ್ನೆ ನಾನು ಅವ್ರಿಗೆ ಈ ಸ್ಟೋರ್ ಅಂತ ಹೇಳಿದೆ, ನಮ್ಮ ಮನೆ ಹತ್ರ ನಿಯರೆಸ್ಟ್ ಸ್ಟೋರು, ಬಟ್ ಅವರು ಬೇರೆ ಇನ್ನೂ ಹತ್ರದ ಇನ್ನೊಂದು ಇದೆ ಅಂತ ನನಗೆ ಗೊತ್ತಿಲ್ಲ. ಸೊ ಅವ್ರು ಅಲ್ಲಿ ಹೋಗಿ ಮಾತಾಡ್ಕೊಂಬಂದ್ಬಿಟ್ಟಿದ್ದಾರೆ ಪಾಪ. ಸೊ ಅದಕ್ಕೆ ಇವಾಗ ಮತ್ತೆ ಇಲ್ಲಿ ಮಾತಾಡ್ಕೊಂಬರ್ತೀನಿ ಅಂತ ಹೋದರು. ಲೈಕ್ ನೀವು ಕುತ್ಕೊಂಡಿರಿ ಅಪ್ಪು, ನೀವು ಯಾಕೆ ಬರ್ತೀರಾ ಅಂತ. ಸೊ ಅಷ್ಟೊತ್ತಿಗೆ ಚುರ್ಕುದೆಲ್ಲ ಸೆಟ್ ಮಾಡ್ಕೊಂಡು ಹೋಗಿ ವಿಡಿಯೋ ಮುಗಿಸ್ಕೊಂಡು ಬರಬೇಕು. ಟೈಮ್ ಎಷ್ಟು 11-12 ಆಯಿತು, 11-12. ಸೊ ನನ್ನ ಮಗಳನ್ನ ಇವಾಗ 12ಗೆ ಹೋಗಿ ಪಿಕ್ ಮಾಡಬೇಕು. ಫುಲ್ ಇಲ್ಲೊಂದು ಅರ್ಧ ಗಂಟೆಲಿ ಮುಗ್ದೋಗುತ್ತೆ, ಬಟ್ ಅಂತ ಹೋಗ್ಬೇಕು. ಇವತ್ತು ಅವಳದು ಸ್ಕೂಲಲ್ಲಿ ಆಧಾರ್ ಕಾರ್ಡ್ ಮಾಡಿಕೊಡ್ತಿದ್ದಾರೆ ಅವರೇ, ಅಂದರೆ ಕರೆಸ್ತಾ ಇದ್ದಾರೆ ಆಧಾರ್ ಕಾರ್ಡ್ ಮಾಡೋರನ್ನ. ಸೊ 4 o'clock ತನಕ ಇರ್ತಾರೆ ಅಂತ ಹೇಳಿದ್ರು. ಮತ್ತೆ ಹೋಗೋಕ್ಕಾಗಲ್ವಲ್ಲ, ಸೊ ಒಂದೇ ಸತಿ ಹೋಗಿ ಮಾಡಿಸ್ಕೊಂಬಂದ್ಬಿಟ್ಟೋದು ಬೆಸ್ಟ್. ಇಲ್ಲ ಮತ್ತೆ ನಾವು ಹೋಗಬೇಕು, ಅದ್ರ ಬದಲು ಇಲ್ಲೇ ಮಾಡಿಸ್ತಿದ್ದಾರೆ, ಮಾಡ್ಕೊಬಿಡೋದು ವಾಸಿ. ಮಾಲ್ಡೀವ್ಸ್ ವಾಚಿಂಗ್, ಯು ರಿಮೆಂಬರ್? ಸೀರಮ್ಮೆ ಹಾಕ್ಕೊಂಡಿಲ್ಲ, ಅರ್ಜೆಂಟಲ್ಲಿ ಹಂಗೆ ಬಂದ್ಬಿಟ್ಟು. ಶೂಟ್ ಮುಗೀತು, ಅದೇನದು ಡ್ಯೂಟಿ ಮುಗೀತು, ಊರ್ಗೊಂಡಿವ್ನಿ. ಅದೇನೋ ಮರ್ತೇ ಹೋಗಿದೆ ಆ ಡೈಲಾಗ್. ಅದು ಮತ್ತೆ ಫುಲ್ ಅನ್ರೆಸ್ಪೆಕ್ಟ್, ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್, ಫುಲ್ ಅನ್ರೆಸ್ಪೆಕ್ಟ್. ಬಿಡು ನೀನು ಕೈ.
ಕುಂಡಿ ಡಮಾರು. ಮಲ್ಕೋ ಅಲ್ಲಿ ಹೋಗ್ಬಿಟ್ಟು ಪಚ್ಕೊಂಬಿಡು. ಗುಡ್ ನೈಟ್. ಆಯ್ತು, ಏನು ಮಾಡ್ಬೇಕು ಹೇಳು ಕೂದಲಾಗಿ ಬಿಚ್ಕೊಂಡೆ. ಅಯ್ಯಯ್ಯೋ, ಇವಾಗ ಏನು ಮಾಡಲಿ? ನೀನು ಅವಳಿಗೆ ಹೇಳೋದೇ ತಪ್ಪು ಬಬ್ಬು. ಲೈಫ್ ವಿತ್ ಅ ಟಾಡ್ಲರ್. ಏನು ಬೇಕಿದೆ? ಪುಟ್ಟಿ ಬಲೂನ್ ಬೇಕು ತಾನೆ ನಿಂಗೆ? ತಗೋ ಪುಟ್ಟಿ ಬಲೂನ್. ನೋಡಿ ಪುಟ್ಟಿ ಬಲೂನ್ ಬೇಕಂತೆ. ಹೌದು, ಮತ್ತೆ ಬಿಟ್ಬಿಡ್ಲಾ? ದೊಡ್ಡ ಬಲೂನ್ ಬೇಕಾ? ದೊಡ್ಡದು ಬೇಕಾ? ಮತ್ತೆ ವೈಫ್ ವಿತ್ ಅ ಟಾಡ್ಲರ್ ಏನು ಬೇಕು ಹೇಳಿ, ನಾನು ಮಾಡ್ಕೊಡ್ತೀನಿ. ಇದು ಬೇಡವಾ? ಪ್ರಾಬ್ಲಮ್ ಇಸ್ ದ ವಾಟ್ ಯುವರ್ಸ್. ವೈ ಮಮ್ಮಿ? ಹಾಲು ಬೇಕು? ನಡಿ ಕೆಳಗಡೆ ಹೋಗೋಣ. ಅಮ್ಮ ಏನಿಲ್ಲ, ನಾನು 5 ನಿಮಿಷ ಕುತ್ಕೊಂಡು ಕೆಲಸ ಮಾಡೋಕ್ಕೂ ಬಿಡಲ್ಲ ಚಿಂಟು. ಅದು ಬಿಡು, ಡ್ಯಾಡಿದು ಚಾರ್ಜ್ ಹಾಕಿದೆ ಬಿಡೋದು. ಡ್ಯಾಡಿದು ಕ್ಯೂಟಾಗಿ ಹೇಳ್ತಾಳು. ಕೇಳಿಸ್ಕೊತಾ ಇಲ್ವಾ? ಕಿತ್ಕೋ ಕಿತ್ಕೋ. ಕಿತ್ಕೋ ಕಿತ್ಕೋ. ಟಿಕಲ್ ಟಿಕಲ್ ಕೊಡ್ತೀನಿ. ಟಿಕಲ್ ಟಿಕಲ್ ಮಾಡೋದು ಅಳ್ತಾನೆ. ಯಾಕೆ ತಂದಿದ್ಯಾ ಅದು ಅಡುಗೆ ಮನೆಯಿಂದ? ಹಾಲು ಕುಡ್ಸೋಗ್ ಮಗುಗೆ. ಹಾಲು. ಅಯ್ಯೋ, ಧನು ಪಾಪುಗೆ ಹಾಲು ಕುಡ್ಸೋ. ಹಿಂದೆ ಹಿಂದೆ ಇವಾಗ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಮುಗೀತು. ಮೇಡಮ್ಗೆ ಊಟಕ್ಕೆ ಮೊಟ್ಟೆ ಬೇಕಂತೆ, ಅದಕ್ಕೆ ಮೊಟ್ಟೆ ಮಾಡ್ತೀನಿ. ಯಾವ್ದು ಬೇಡ? ಪುಟ್ಟಿ ಮೊಟ್ಟೆ ಅಂದರೆ ಮೇಡಮ್ ಬರೀ ಎಲ್ಲ ಬೇಕಂತೆ, ವೈಟ್ ಬೇಡ ಅಂತ. ಎಲ್ಲ ತಿನ್ಬೇಕು ಬಂಗಾರಿ, ಅವಾಗೆ ಚೆನ್ನಾಗಿರೋದು. ನಾನು ಮಮ್ಮಮ್ಮ ತಿನ್ಕೊಂಡು ಬರ್ತೀನಿ. ತಿಂತೀನಿ, ಬಾಯ್. ಲವ್ ಯು. ಏನು? ಚಿಕ್ಕಿ ಬರಲ್ವಾ? ಗೋ ಗೋ. ಅವಳು ಪಟ್ಟೆ ತಿನ್ನು ಅಂತೆ. ನೀವು ಊಟ ಮಾಡಿ ಅನ್ನು. ಬೇಗ ಮಾಡಿ ಹೇಳು, ಬೇಗ ಮಾಡಿ ಊಟ. ಏನಿದೆ? ಚೀಚು ಇದೆಯಾ ಅಂತ ಅಲ್ಲಿ. ಅಮ್ಮ ವೆಜಿಟೇರಿಯನ್ಸ್ ನೋಡ್ತಾ ಇದ್ದೆ, ಏನು ಮಾಡೋಣ? ಆರೆಂಜ್ ತಿನ್ನಿ ಅನ್ನು. ಮ್ಯಾಂಗೋ ತಿನ್ನಿ. ಆಪಲ್ ತಿನ್ನಿ. ಏನು ಬೇಡ? ಬೇಡವಾ? ಚೆನ್ನಾಗಿಲ್ಲ. ಹುಳ ಇದೆಯಾ? ಯಾವ್ದ್ರಲ್ಲಿ? ಮ್ಯಾಂಗೋಲ್ ಹುಳ ಇತ್ತಾ? ಯಾರು ಹೇಳಿದ್ದು? ತೊಡುಳ. ಬಿದು ಬಿದು. ಹೌದಾ? ಆಮೇಲೆ ಏನ್ ಮಾಡ್ದೆ? ನೀನ್ ತಾಚಿ ಮಾಡಿದ್ದ? ಹುಳ ಬಂತು. ನಿಂಗೆ ಹೆಂಗ್ ಗೊತ್ತಾಯ್ತು ತಾಚಿ ಮಾಡಿದ್ದಾಗ ಹುಳ ಬಂತು ಅಂತ? ಮಮ್ಮಿ ಹೇಳ್ತಾ? ಪುತ್ತಿ ಪಿಕ್ಕಾಕು ಬಂದಿತ್ತು. ನೀನ್ ಹೆಂಗ್ ತಾಚಿ ಮಾಡಿದ್ದೆ? ಅಂತ ಏನೇನೋ ಮಾತಾಡೋದು.
ಅಮ್ಮಗ ಮುದ್ದು ಮಾಡು ನಂದು ಅಪ್ಪುಮ್ಮ ಅಂತ. ಅಯ್ಯೋ ನಂದು ಅಪ್ಪುಮ್ಮ. ಆಮೇಲೆ ಪುಟ್ಟಿ ಅಪ್ಪುಮ್ಮ. ಜೋರಾಗಿ ಹೇಳು. ಪುಟ್ಟಿ ಅಪ್ಪು ಲಾಸ್ಟು. ಪುಟ್ಟಿ ಅಪ್ಪು. ಪುಚ್ಚಿ ಲವ್ವಿ. ಪೀಸ್. ಸರಿ ಅದು ಬೇಡ, ಅದು ಬೇಡ, ಅದು ಇವಾಗ ಮಾಡು ಬಂಗಾರಿ. ಓಕೆ ಬಾಯ್. ನೀನು ಹೇಳು ಬಾಯ್. ಲವಿ. ದಬ್ಬಿ ಅಲ್ಲ ಲವಿ. ಸಿಯೋ. ಮೂಗಳು ಯಾಕೆ ಕೈ ಹಾಕೊಂತ ಇದೆಯಾ? ಕೆರಿ ಕೆರಿ ಏನಿದೆ? ಅಲ್ಲಿ ದೊಮ್ಮೆ ಅಂತಾರೆ.